ಬ್ಯೂಟಿ ಅಂದ್ರೆ ಜಿ ಟಿ ಅಂದ್ರೆ ಬ್ಯೂಟಿ. ಫೈನಲಿ ನಮ್ KTM ಬಾಯ್ ಬಂದಾಗಿದೆ ನೋಡಿ. ಇವ್ರು ನಮ್ ಕಾಲೇಜ್ ಮೇಟ್ ಚಂದನ್ ಅಂತ. ಸೊ ಇವರೆಲ್ಲ ಬಾಯ್ಸ್ ಯಾವಾಗ್ಲೂ ಸುತ್ತಾಡ್ತಿರ್ತಾರೆ. ಇವತ್ತು ಟೈಮ್ ಮಾಡ್ಕೊಂಡು ನಮ್ ಜೊತೆ ಸುತ್ತಾಡಕ್ ಬಂದಿದ್ದಾರೆ. ಓ ಮೈ ಗಾಡ್. ಸೇಫ್ಟಿ ಫಸ್ಟ್ ನೋಡಿ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ನೋಡಿ ರೈಡ್ ಮಾಡೋಕೆ ಎಲ್ಲ ಆರ್ಡರ್ ಮಾಡಿದ್ದೆ ಬಂದಿತ್ತು. ಇಲ್ಲಿ ತನಕ ಯೂಸ್ ಮಾಡಿಲ್ಲ. ಇವತ್ತು ಯೂಸ್ ಮಾಡೋಣ ಅಂತ ಅನ್ಕೋತಿದ್ದೀನಿ, ಬಟ್ ಗೊತ್ತಿಲ್ಲ. Hopefully we get some nice videos with this. Let's. ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಂದೆ? ಅದೆಲ್ಲೋ ಕರ್ಕೊಂಡು ಹೋಗ್ತೀನಿ ಅಂದೆ. 15-20 ಕಿಲೋಮೀಟರ್ ಸರೌಂಡಿಂಗ್ ಮೈಸೂರಲ್ಲಿ ಎಲ್ಲೋ ಒಂದು ಒಳ್ಳೆ ಲೊಕೇಶನ್ ಕರ್ಕೊಂಡು ಹೋಗ್ತೀನಿ ಅಂತ ಇವನು ಹೇಳ್ದ. ಇವನ ಯಾರು ಹೇಳಿದ್ರು, ನಂಗೆ ಯಾರು ಹೇಳಿಲ್ಲ. KRS ರೋಡ್ ಬಂದ್ರೆ ಇದೊಂದು ಇಲ್ಲಿ ನಮ್ಮ ಟ್ರೈನ್ ಕ್ರಾಸಿಂಗ್ ಇದೆ. ಸೊ ಅದಕ್ಕೋಸ್ಕರ ಒಂದು 5-10 ನಿಮಿಷ ನಾವೆಲ್ಲ ಇರಬೇಕು. ಬಾಯ್ ನೋಡಿ ಅಲ್ಲಿ ಅವರು ವಿತೌಟ್ ಪ್ರೊಟೆಕ್ಷನ್ ಬರೋದು. ಈಸ್ ಅ ರೈಡರ್, ಪ್ರೊಫೆಷನಲ್ ರೈಡರ್. ಹಿ ಡಸಂಟ್ ನೀಡ್ ಪ್ರೊಟೆಕ್ಷನ್. ಓ ಏನದು ಸೌಂಡ್? ಓ ಮೈ ಗಾಡ್. KRS ಗೆ ಕರ್ಕೊಂಡು ಹೋಗುತ್ತೆ ಈ ರೋಡ್. ಐ ನೋ ಅ ಪ್ಲೇಸ್ ಅಂದ್ಬಿಟ್ಟು ಕರ್ಕೊಂಡ್ಬಂದ. KRS ಗೆ ಕರ್ಕೊಂಡ್ಬಂದು ಇಲ್ಲಿ ಅಕ್ಕಪಕ್ಕ ಯಾವ್ದೋ ಒಂದು ಬ್ಯೂಟಿಫುಲ್ ಜಾಗ ಇದೆ. ಲುಕ್ ಎಟ್ ದ ಡ್ಯಾಮ್, ಇಟ್ ಇಸ್ ಡ್ಯಾಮ್ ಗುಡ್ ಅಂತ. ಅವರೆಲ್ಲ ಮ್ಯಾಪ್ ಹಾಕಿದಾರಂತೆ, ಕರ್ಕೊಂಡು ಹೋಗ್ತೀನಿ ಅಂದ್ರು. ಈಗ ಬನ್ನಿ ಹೋಗುವ. ಯಾರಿಗೂ ಕಾಣಿಸ್ಬಾರ್ದು ಹಂಗೆ ಬರ್ತಾರೆ. ನಾವು ಕೂಡ ಪೇ ಮಾಡೋದು ಇಲ್ಲ, ಟೂ ಪೇ ಮಾಡೋಂಗಿಲ್ಲ. ಇಲ್ಲಿ ಈ ಥರ ಎಲ್ಲ ಜನ ನಿಂತ್ಕೊಂಡು ಪೊಲೀಸ್ ಬೈದ್ರೂ ರೋಡ್ ಬ್ಲಾಕ್ ಮಾಡಿ ಫೋಟೋಸು ವೀಡಿಯೋಸು ತಗೋತಾ ಇರ್ತಾರೆ. ಇವಾಗ ಅದರಲ್ಲಿ ನಾವೊಬ್ಬರು ಇಲ್ಲಿ ಪೊಲೀಸ್ ಬಂದು ಇವಾಗ ಬೈದು ಓಡಿಸ್ತಾರೆ. ನಾಚಿಕೆ ಆಗಲ್ಲ ರೋಡ್ ಬ್ಲಾಕ್ ಮಾಡ್ತೀರಾ ಅಂತ. ಇದು ಯಾಕೆ ಬಂದು ಇದ್ರು ನನಗೆ ಗೊತ್ತಿಲ್ಲ. ನಾವು ಇದೇನೇನೋ ಜಾಗ. That is our KRS Dam, designed and built by the one and only ವಿಶ್ವೇಶ್ವರಯ್ಯ ಅವರು. ನಾನು ರೀಲ್ಸ್ ನೋಡಿದ್ದೆ, ಎಷ್ಟೊಂದು ಜನ ಅದ್ರ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡಿದ್ದಾರೆ. ಆದರೆ ಅಲ್ಲಿ ಲೆಫ್ಟ್ ರೈಟ್ ಅಲ್ಲಿ ಬಿಡ್ತಾರೆ. ಹೋಗೋಣ ಮತ್ತೆ ಅಲ್ಲಿಗೆಲ್ಲ ಹೋಗ್ಬೇಕು. ಅದ್ಬಿಟ್ಟು ಈ ನಾರ್ಮಲ್ ಪ್ಲೇನ್ ರೋಡಲ್ಲೆಲ್ಲ ಯಾರು ಹೋಗ್ತಾರೆ? ವೇಸ್ಟ್. ನೋ ರೈಟಾ ರೈಟಾ ರೈಟ್ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದಾರೆ. ಚಿಕ್ಕ ಕಾವು ಕಾವುಗಲ್ಲಪ್ಪ, ಕಾವು ಅನ್ನೋದು. ನೋಡಿ, ಕಾಲುವೆ ಇರಬೇಕು. ಅಕ್ಕದಿದೆ ಅಲ್ಲ ಜಾಗ. ಬಂದಿದ್ದೀವ ಇಲ್ಲಿ? ನಾವು ಬಂದಿಲ್ಲಪ್ಪ, ಫಸ್ಟ್ ಟೈಮ್ ಬರ್ತಾ ಇರೋದಿಲ್ಲಿ. ಸೇವ್ ಮಾಡಿದ್ರೆ ಅವನೇನಾಗ್ತಾವಳಿ. ಗೈಸ್, ಆಕ್ಚುಲಿ ಈ ಜಾಗ ನಾವು ಇಲ್ಲಿ ತನಕ ಬಂದಿಲ್ಲ. ಇಟ್ಸ್ ಅ ವೆರಿ ನೈಸ್ ಪ್ಲೇಸ್. ಬಿಗ್ ಥ್ಯಾಂಕ್ಸ್ ಟು ಯಾರು ಕರ್ಕೊ ಬಂದಿದ್ದಿಲ್ಲಿ. ನೀನೇ ತಾನೆ? ನನಗೆ ಅವ್ನು ಕರ್ಕೊಂಡ, ಅವನಿಗೆ ನಾನು ಕರ್ಕೊ ಬಂದೆ. ಇದು ಚಿರುಮುರಿ ಎಲ್ಲ ನೋಡಿದ್ರೆ ತಿನ್ನಕ್ಕೆ ಆಸೆ ಆಗುತ್ತೆ. And bro says he knows the place. Here you can do a bit of fishing. Yeah, that is how fishing is done. Let's climb here. Oh, ಮೀನು ಹಿಡಿತಿದ್ದಾರೆ ಅಲ್ಲಿ. ಏನಂತಾರೆ ಈ ಜಾಗ? ನೀ ಬಂದಿದ್ರ ಮೊದ್ಲು? ನೀನು ಬಂದಿದ್ಯಾ? ಎಲ್ಲ ಫಸ್ಟ್ ಟೈಮ್. ಅದೇಂಗೋ ಮೈಸೂರಲ್ಲಿ ಇದ್ಬಿಟ್ಟು ಎಲ್ಲ ಫಸ್ಟ್ ಟೈಮ್. ಈ ಜಾಗ ಹೆಂಗ್ ಸಿಕ್ತು? ಈ ಜಾಗ ಸರ್ವೇಶ್ದು ಕಿತ್ತೋಗಿದೆ ಇದೇ ತರ. ಅದೇನೋ ಇಟ್ಟಿ ಹಾಳಾಗಿದೆ, ಏನೋ ಗೊತ್ತಿಲ್ಲ. ಹೋಯ್ತು, ಸಿಕ್ಕಿಲ್ಲ ಇವ್ರಿಗೆ. ಆಕ್ಚುಲಿ ಫ್ರೆಂಡ್ಸ್ ಜೊತೆ ಬಂದ್ರು, ಫ್ಯಾಮಿಲಿ ಜೊತೆ ಬಂದ್ರು. ವೆರಿ ಬ್ಯೂಟಿಫುಲ್ ಪ್ಲೇಸ್ ಟು ಬಿ ಹಾನೆಸ್ಟ್.
ಇನ್ನು ಸದ್ಯ ನನ್ನ ಪ್ರಕಾರ ನಾವು ಮೈಸೂರಲ್ಲಿದ್ದೆ ಈ ಜಾಗ ನಮಗೆ ಗೊತ್ತಿರಲಿಲ್ಲ ಇಷ್ಟು ವರ್ಷ. ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಕೋತೀನಿ, ಅದಕ್ಕೆ ಕ್ರೌಡ್ ಇಷ್ಟೇ ಇರೋದು. ಆ್ಯಂಡ್ ಸ್ವಲ್ಪ ಕ್ಲೀನಾಗಿರೋದು ಕೊಳ್ಳೋಣ ಅಂದರೆ ನನಗೆ ಭಯ ಆಗುತ್ತೆ. ಬಿಕಾಸ್ ಸ್ವಿಮ್ಮಿಂಗ್ ಬರಲ್ಲ. ಸ್ಕೇರ್ ಆಫ್ ನಾಟ್ ರಿಲಿ ಸ್ಕೇರ್ ಬರ್ ಏನೋ ಕೋಡಿ ಬಾಯಿ ಕಟ್ಟೆ ಏನೋ ಅಂದಪ್ಪ ಏನು ಜಾಗ ಅಂತ ಮರ್ತೋಯ್ತು. ಇಲ್ಲೆಲ್ಲ ಬಂದರೆ ನೀರ ಹತ್ರ ಎಲ್ಲ ಆಲ್ಮೋಸ್ಟ್ 1-2 hours ಸುಮ್ಮನೆ ಕುತ್ಕೊಂಡ್ರೂ ನೀರನ್ನ ನೋಡಿಕೊಂಡು ಇಟ್ ಈಸ್ ರಿಲಿ ನೈಸ್. ನೋಡೋಕೆ ಹೋದರೆ ಇನ್ಸ್ಟಾಗ್ರಾಮಲ್ಲಿ ಲೀಸ್ಟ್ ಆ್ಯಕ್ಟಿವ್ ಅಂದರೆ ಈ ಮನುಷ್ಯ. ಅವನು ಫೋಟೋ ತೆಗೆಸ್ಕೊತಿದ್ದಾನೆ. ದರೋಜ್ ಎಲ್ಲ ಅಪ್ಲೋಡ್ ಮಾಡ್ತೀಯಾ? ಮ್ಯಾಟ್ರಿಮೋನಿಯಲ್ ಸೈಟ್, ಹಾಬೀಸ್, ರೈಡರ್. ದರೋಜ್ ನಿಜ ಹೇಳು, ಚೆನ್ನಾಗಿದ್ಯಾ? ಇಲ್ಲಿ ಕ್ಯಾಮ್ರಾ ನೋಡ್ಬಿಟ್ಟು ಹೇಳು. ಓ ಶೇಟ್. ಫ್ರಂಟ್ ಕ್ಯಾಮ್ರಾ ಯಾಕೆ ತೆಗೆದೆ ಅಂದರೆ ಐ ಜಸ್ಟ್ ವಾಂಟೆಡ್ ಟು ಸಿ ಹೌ ಐ ಲುಕ್. ಎಲ್ಲ ನನ್ನ ಕಾಪಿ ಮಾಡಿದ್ದಾನೆ. ವೆರಿ ಬ್ಯಾಡ್ ನಾನು ಬೈತಾ ಇದ್ದೀನಿ. ಇಲ್ಲಿ ಮಾಸ್ಕ್ ಇದೆ ಅಂತ ನಿಮಗೆ ಕಾಣ್ತಿಲ್ಲ ಅಷ್ಟೇ. ಕೆಡ್ದಾಗ ಬೈತಾ ಇದ್ದೀನಿ. ಒಂಚೂರು ನಾಚಿಕೆ ಇಲ್ವಾ? ಫಸ್ಟ್ ನಾನು ತಗೊಂಡಿದ್ದು. ನಾನು ಬಿಲ್ ತೋರಿಸಿ ನೆಕ್ಸ್ಟ್ ಬ್ಲಾಗಲ್ಲಿ ಗೈಸ್ ಬಿಲ್ ತೋರಿಸ್ತೀವಿ, ಯಾರು ಫಸ್ಟ್ ತಗೊಂಡಿದ್ದು ಅಂತ ಗೊತ್ತಾಗುತ್ತೆ. ನಾವು ಯೋಚನೆ ಮಾಡ್ತೀವಿ, ಅದಕ್ಕೆ ಹಾಕೋ ಬಂದಿರೋದು. ನೀವು ಯೋಚನೆ ಮಾಡಲ್ಲ, ಅದಕ್ಕೆ ಏನೋ ಹಾಕಿಲ್ಲ. ದೇವರೇ ಆಂಜನೇಯ ಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗಿದೆ, ಇಲ್ಲ ಹೋಗ್ಬೋದು. ಆಂಟಿ ಬೈದ್ರು 2x4ನ ಲಾಕ್ ಆಫ್ ಅಂದಿದ್ದಕ್ಕೆ. ಇಂಜಿನಿಯರಿಂಗ್ ಮಾಡಿದ್ದೀರಾ, ಬೇಗ ಹೇಳೋಕ್ಕಾಗಲ್ಲ. ಡಾಕ್ಯುಮೆಂಟ್ರಿ ಮಾಡ್ತೀನಿ ನೀನು. ಇವತ್ತು ಬ್ಲಾಗ್ ಡೀಟೇಲ್ ಆಗಿ ಮಾಡ್ತಾ ಇದ್ದೀವಿ. ನೀವು ನೋಡಿ ಡಾಕ್ಯುಮೆಂಟ್ರಿ ಮಾಡ್ತಿದ್ದೀರಾ ಅಂತ. ಯಾ ಅಫ್ಕೋರ್ಸ್ ಅಷ್ಟು ಎಫರ್ಟ್ ಆಗ್ತಾ ಇದ್ದೀನಿ. ಪ್ರಯತ್ನ ಮಾಡಿ ಒಂದು 50 ನಿಮಿಷದ ಡಾಕ್ಯುಮೆಂಟ್ರಿ ಮಾಡ್ತಾರೆ. ಯಾ ಲಾಸ್ಟ್ ಟೈಮ್ ಒಂದು 11 minutes 11 seconds ಫಸ್ಟ್ ವ್ಲಾಗ್. ಅದು HD ಇಲ್ಲ ಕಣ ಹತ್ರ, ಇಲ್ಲ ಅದು ಅಪ್ಲೋಡ್ ಮಾಡ್ಬೋದಿತ್ತು. ಬಟ್ ಅದು ಸಖತ್ ರೈಡ್ ಅದು. We had a nice churmuri after that. Fruits ನೋಡಿ ಆಸೆ ಆಗೋಯ್ತು. So we are having this yummy fruits. Yeah, so this beautiful weather and some good fruits. Sir, KTM ಹೆಂಗಿದೆ ಸರ್? ನಿಜ ಹೇಳ. ಫೀಡ್ಬ್ಯಾಕ್ ಕೊಡಬೇಕು ಅಂದರೆ ರೇಸಿ, ಈಗ ಕೊಡಬಾರ್ದು ಅಂದರೆ ಫೀಡ್ಬ್ಯಾಕ್ ಬಾಳೆ ಗಾಡಿ ಅಲ್ವಾ, ನೀನು ಬೇರೆ ಗಾಡಿ ನೋಡಿ. ಅವ್ನ ಗಾಡಿ ಫೋಟೋ ತೆಗೆಕ್ಕೆ ಎಷ್ಟು ದೂರ ಹೋಗಿದ ನಾನು. ಹಲೋ ಗಾಯ್ಸ್, ಲೊಕೇಶನ್ ಕರ್ಕೊಂಡ್ ಬಂದಿದ್ದೀನಿ ನೋಡಿ. ಚಾಡ್ತಿದ್ದ ಒಂದು ವಾರದಿಂದ. ಅವನೇ ಹೇಳಿದ್ದು ಐ ನೋ ಪ್ಲೇಸ್ ಅಂತ. ಇಲ್ಲಿ ನಮಗೆ ಕರ್ಕೊ ಬಂದ. ಆ್ಯಕ್ಚುಲಿ ಇಟ್ ವಾಸ್ ನೈಸ್. ನಮ್ಮ ಮೈಸೂರಿಯನ್ಸ್ ಶುಡ್ ವಿಸಿಟ್. ಮಳೆ ಇಷ್ಟೊತ್ತು ಆ್ಯಕ್ಚುಲಿ ಬರ್ತಾ ಇತ್ತು, ಅದಕ್ಕೆ ನಾವು ಒಂದು 15-20 minutes ಇಲ್ಲೇ ಬ್ರೇಕ್ ಕೊಟ್ವಿ. ತುಂಬ ಜೋರಾಗಂತ ಬರಲಿಲ್ಲ, ಲೈಟಾಗಿ ಬಂತು. ರೆಡಿ ನೋಡಿ ಹುಡುಗ ಫೋಟೋ ಪೋಸ್ ಕೊಟ್ಟು ನಿಂತಿರೋದು. ಏನದು ಇಲ್ಲೂ ಬೇರೆ, ನಿನ್ನ ಲುಕ್ ಬೇರೆ. ಬಾಳೆ ಇರೋದೆಲ್ಲ ಹೆಸರು ಕರೆದ್ಬಿಟ್ಟು ಮುಕುಂದ್ ತಿಮ್ಮಯ್ಯ ಅವರೇ. ನಂಗೆ ಅವನ ಹೆಸರು ಅದು ಅಂತ ಇವತ್ತೇ ಗೊತ್ತಾಗಿದ್ದು. ಬಾಯ್ಸ್ ಇಲ್ಲೆಲ್ಲ ಹಾಕಿದ್ದಾರೆ. ಗುರು ಬೈಕ್ ಬಿದ್ದರೆ ಆ ಪ್ಲೇಸಿಗೆ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಕರ್ಕೊಂಡು ಹೋಗ್ತೀವಿ. ಇಟ್ಸ್ ಅ ವೆರಿ ಪಾಪ್ಯುಲರ್ ಪ್ಲೇಸ್ ಇನ್ ನಮ್ಮ ಮೈಸೂರು, ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ. ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ. ಅಂಡಮಾನ್ ನಮ್ಗಿದೆ ಅಂಡಮಾನ್. ಈಗ ಹೌ ಆರ್ ಯು ಫೀಲಿಂಗ್? ನೀರ ಹತ್ರ ತುಂಬ ಟೈಮ್ ಆದಮೇಲೆ. Aquaman excited. He's excited. He is always excited. No, ಒಂದೇ ಆಯ್ತದೆ. ಎದ್ರಿಗೆಲ್ಲ ಶೂಸ್ ಒಂದೇ ಆಯ್ತದೆ ಅಂತ ಅವ್ನಿಗೆ ಭಯ. ನಾವು ಬಿಚ್ಚಾಕ್ಬಿಟ್ಟು ಬರೋದಾ? ನಾವಿವಾಗ ನೀರ ಹತ್ರ ಹೋಗ್ತಾ ಇದೀವಿ, ಅದಕ್ಕೇನೆ ಸ್ವಲ್ಪ ಶೂಸ್ ಎಲ್ಲ ತೆಗೆದ್ಬಿಟ್ವಿ. ವಾವ್,
ಇದು ಪ್ಲೇಸಸ್ ತೋರಿಸ್ಬೇಕಾಗಿರೋದು ನಾವು ಮೈಸೂರಲ್ಲಿ. ಬಟ್ ಇನ್ನೆಲ್ಲರಿಗೂ ಪಬ್ಲಿಕ್ ಅಲೌಡ್ ಬರೀ ನೋಡ್ಬೇಕು ಅಷ್ಟೇ. ಬಾಳೆಗೆ ಧೈರ್ಯ ಇಲ್ಲ ಅನ್ಕೊಂಬಿಟ್ಟು ಅವ್ರವ್ರು ಎದುರ್ಕೋಬೇಡಪ್ಪ ಹೋಗು ಅಂತ ಇದ್ದಾರೆ ಈ ಫ್ಲೋಟಿಂಗ್ ಬ್ರಿಡ್ಜಲ್ಲಿ. ಅದಕ್ಕೆ ನೀರಂದ್ರೆ ಏನು ಭಯನೇ ಇಲ್ಲ. ಇಟ್ಸ್ ರಸಿಕಾ ನೋಡಿ ಅಲ್ಲಿ ಅವ್ರೇನ್ ಫೋಟೋ ತಗೋತಾರೆ. ಸ್ಪೈಡರ್ ಮ್ಯಾನ್ ನೋಡಿ ಎಲ್ಲ ಸ್ಪೈಡರ್ ಮ್ಯಾನ್ ಆಗ್ತಾರೆ. ಲೆಟ್ಸ್ ಗೆಟ್ ಅಪ್. We are in the middle of the ocean. The ocean of ನಮ್ಮ ಮೈಸೂರು. ನೋಡಿ ಈ ತರ ಫೋಟೋ ಎಲ್ಲಾರು ತೆಗಿಯಕ್ಕಾಗುತ್ತಾ? ಇಂಥ ಒಳ್ಳೆ ಎಕ್ಸ್ಪೀರಿಯನ್ಸ್. ಇವ್ರಿಗೆ ಬಿಗ್ ಥ್ಯಾಂಕ್ಸ್. ನೋಡಿ ಅದೇ ಕ್ಯಾರೇಜ್ ಡ್ಯಾಮ್ ಅಂತೆ, ನನಗೆ ಕಾಣ್ತಿಲ್ಲ ಬಟ್ ಈ ಕಡೆ ನಿನ್ನಿಂದ ಕಡೆ ಇರೋದು ಅದು ವೇಣುಗೋಪಾಲ ಸ್ವಾಮಿ ಟೆಂಪಲ್. ನೆಕ್ಸ್ಟ್ ವ್ಲಾಗ್ ಅಲ್ಲಿದೆ ಬರುತ್ತೆ, ವೇಟ್ ಮಾಡಿ. ಓ ಮಿಸ್ಟರ್ ಮುಕುಲ್, ನೀರಿನ ಮೇಲೆ ನಿಂತಿದ್ದೀವಿ ನಾವು. ಧ್ಯಾನ ಮಾಡ್ತಾ ಇದ್ದಾರೆ, ಅಪರೂಪದ ದೃಶ್ಯ. ಈ ತರ ಎಲ್ಲ ಇದು ಸ್ಟಂಟ್ಸ್ ಪರ್ಫಾರ್ಮ್ ಬೈ ಪ್ರೊಫೆಷನಲ್ಸ್. ಪ್ಲೀಸ್ ನೀವು ಇದನ್ನೆಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ನೋಡಿ ಯಾ ಪ್ಲೀಸ್ ಡು ನಾಟ್ ಟ್ರೈ ಇಟ್. ಇಲ್ಲಿ ಯಾವ್ದಾದ್ರು ಒಂದು ಶಾರ್ಕ್ ಎಲ್ಲ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಒಳಗೊಟ್ಟೋಗುತ್ತೆ ಕಾಲು, ಹುಷಾರಾಗಿ ಹೋಗ್ಬೇಕು. ಕ್ವೈಟ್ ರಿಸ್ಕಿ. ಸಖತ್ ಮಜಾ ಆಯ್ತು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸ್ವಿಮ್ಮಿಂಗ್ ಕಲ್ತ್ರೆ ಇದಕ್ಕೆಲ್ಲ ನಾನು ಎದುರದಿಲ್ಲ, ಈಗಲೂ ಎದುರಿಲ್ಲ. ಬಟ್ ಸ್ಟಿಲ್ ಅವಾಗ ನೀರಲ್ಲಿ ಬಿದ್ದರೂ ಪರವಾಗಿಲ್ಲ ಅಂತ ನೋಡಿ. ಹೊಸ ಶೂಸ್ ತೊಗೊಂಡಿದ್ದಾನೆ ಅಂತ ನೀರಿಗೆ ಇಳಿಲೇ ಇಲ್ಲ. ಶೂಸ್ ಅದಕ್ಕೆ ಇಟ್ಬಿಟ್ಟು ಅವ್ನು ಬರೀ ಕಾಲು ಹೋದ್ರೂ ಪರ ಇಲ್ಲ, ಶೂಸ್ ಹೋಗ್ಬಾರ್ದು ಅಂತ. ನೋಡಿದ್ರ ನೀವೇನ್ ಅನ್ಕೊಂಡ್ಬಿಟ್ಟಿದ್ರ ಹುಡುಗಾಟನ ಮುಕುಂದಂದ್ರೆ? ಕೆಮ್ಮಂಗಿಲ್ವಂತೆ. ರೋಡ್ ಟು ಹೆವೆನ್, ಪಾರ್ಟ್ ಟು ಹೆವೆನ್, ವಾಟ್ ಎವರ್. ಇವಾಗ ಆ್ಯಕ್ಚುಲಿ ಬೋಟಲ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡು, ಬಟ್ ಹೋಗಲಿಲ್ಲ. ಯಾಕಂದರೆ ಇಟ್ಸ್ ಆಲ್ರೆಡಿ 6:15 ನಾವು. ಸೊ ಇಷ್ಟೊತ್ತಲ್ಲಿ ಅಲೆಗಳೆಲ್ಲ ಜಾಸ್ತಿ ಮತ್ತು ವಿಂಡ್ ಕೂಡ ಜಾಸ್ತಿ. ನೆಕ್ಸ್ಟ್ ಟೈಮ್ ಖಂಡಿತ ನಿಮಗೆ ಇಲ್ಲಿಂದ ಬೋಟಲ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಕರ್ಕೊಂಡು ಹೋಗ್ಬೋದು. KRS ಡ್ಯಾಮ್ ಇರೋದ್ರಲ್ಲಿ ಆಳ ಎಷ್ಟು ಡ್ಯಾಮ್? 120 ಅಡಿ. ಮೂಕಳ ಕನ್ನಡ ಬ್ಲಾಗ್ ಇದು. ಆಳ ಅರ್ಥ ಆಗುತ್ತೆ ಜನರಿಗೆ. ವೆರಿ ಡೀಪ್, ಗೊತ್ತಾಯ್ತಾ? ನೆಕ್ಸ್ಟ್ ಟೈಮ್ ಬಂದಾಗ ಇದನ್ನ ಹೆಂಗ್ ಯೂಸ್ ಮಾಡೋದು ನನಗೆ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಇದ್ರಲ್ಲಿ ವಿಡಿಯೋ ಮಾಡ್ತೀವಿ. ಸ್ಟೇ ಟ್ಯೂನ್ ಟು ಅವರ್ ವ್ಲಾಗ್. ಫಾಲೋ, ಲೈಕ್, ಸಬ್ಸ್ಕ್ರೈಬ್. ಓನ್ಲಿ ದೆನ್ ನೀವು ಇದೆಲ್ಲ ನೋಡೋಕೆ ಸಿಗೋದು ನಿಮಗೆ. ಸೊ ನಾವಿವಾಗ ಚಾಟ್ ತಿನ್ನೋಕೆ ಬಂದಿದ್ದೀವಿ. ಇದೆಲ್ಲ ಸಿಗ್ನಲ್ ಮೊದಲೆಲ್ಲ ಇಷ್ಟ ಇರಲಿಲ್ಲಪ್ಪ. ಇವಾಗ ನಮ್ಮ ಮೈಸೂರಲ್ಲಿ ಬರೋ ಕಡೆ ಸಿಗ್ನಲ್ ಹಾಕ್ಬಿಟ್ಟು ನಮ್ಮ ಮೈಸೂರಲ್ಲಿ ಅಷ್ಟು ಟ್ರಾಫಿಕ್ಕೇ ಇಲ್ಲ. ಈ ಸಿಗ್ನಲ್ ನೆಸೆಸಿಟಿನೇ ಇಲ್ಲ. ಬಟ್ ಇದು ಇಲ್ಲಿ ಸಿಗ್ನಲ್ ಹಾಕಿ ಟ್ರಾಫಿಕ್ ಕಾಣುತ್ತೆ ನಿಮಗೆ. ಇಲ್ಲಾಂದರೆ ಎಲ್ಲ ಮೂವಿಂಗ್ ಟ್ರಾಫಿಕ್. ನಾವಿಲ್ಲಿಂದ ಅಲ್ಲಿ ಹೋಗೋ ಅಷ್ಟರಲ್ಲಿ ರೆಡ್ ಆಗ್ಬಿಡುತ್ತೆ. ಆಮೇಲೆ ನಾವು ಹೋಗಂಗೆ ಇಲ್ಲ, ಹಂಗೆ ಮಾಡ್ತಾರೆ. ನೋಡಿ ನಮಗೆ ಬಿಟ್ಟಿರೋದು. ಬಟ್ ಇನ್ನೂ ಆ ಕಡೆಯವರೇ ಬರ್ತಾ ಇದ್ದಾರೆ. ಮಾಡಿ ಜಗಳ ಆ್ಯಕ್ಚುಲಿ ತುಂಬ ಟೈಮ್ ಆಗಿತ್ತಲ್ಲ 2 ವೀಲರ್ ತೆಗೆದು. ಯಾರು ಹೊಡೆದ್ರು ಅವ್ನಿಗೆ? ಯಾರು ಹೊಡಿಲಿಲ್ವಾ? ನನಗೆ ಅಡ್ಡ ಬಂದ ಫುಟ್ಬಾಲು. ವೈಟ್ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಇದು ನಮ್ಮ ಪ್ರೆಸೆಂಟ್ ಗೇಮ್. ಮೇಲ್ಗಡೆ ವ್ಲಾಗ್ ಎಂಡ್ ಚೆನ್ನಾಗಿ ಮಾಡ್ತಾನೆ. ಮಾಡು ಬೇಡ. Finally one good day out ends. ಗೊತ್ತಾಯ್ತಾ? ಸಿಗುವ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ.
ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಭಾಳ ಆ ದಿವಸ 10 ಸಲ ಮಾತಾಡಿದೆ ವ್ಲಾಗ್ ಎಂಡ್ ಮಾಡಬೇಕಾದ್ರೆ, ಇವತ್ತೇ ಮಾತಾಡಿಲ್ಲ.